ಹಿಮಾಲಯ ಒಳಗಡೆ ಈ ಗಾಡಿ ಬಂದು ಮಿಸ್ಸಿಂಗ್ ಕಂಪ್ಲೇಂಟು. ಅದಕ್ಕೆ ಪ್ಲಗ್ಗು ಕೊಬ್ಬರಿ ಟೂಲೆಲ್ಲ ಚೆಕ್ ಮಾಡ್ದೆ, ಎಲ್ಲ ಕರೆಕ್ಟಾಗಿತ್ತು. ಟೈಮಿಂಗು ಚೆಕ್ ಮಾಡ್ದಂಗೆ ಕರೆಕ್ಟಾಗಿತ್ತು. ಆಮೇಲೆ ನೋಡಿ ಟ್ಯಾಂಕಲ್ಲಿ ಫಿಲ್ಟ್ರ್ ಫುಲ್ ಬ್ಲಾಕು. ಹಳೆ ಗಾಡಿ ಬಂದರೆ ದಯವಿಟ್ಟು ಇದೊಂದು ಸಲ ಬಿಚ್ಚಿ ಕ್ಲೀನ್ ಮಾಡಿಬಿಡಿ, ಇಲ್ಲಾಂದರೆ ಗಾಡಿ ಹಿಡ್ದು ಬಿಡೋದು, ಮಿಸ್ಸಿಂಗ್ ಆಗೋದು, ಇದರಿಂದ ಪ್ರಾಬ್ಲಮ್ ಆಯ್ತದೆ. ನೋಡಿ ಇದಿಷ್ಟು ವಾಶ್ ಮಾಡಿದ್ದೀನಿ, ಆದ್ರೂ ಎಷ್ಟು ಗಲೀಜು ಬರ್ತದೆ. ಟ್ರೇ ಎಲ್ಲ ನೋಡಿ ಫುಲ್ ಕ್ಲೀನ್ ಇದೆ. ಹೊಸದು ಇವಾಗ ಸ್ಟಾಕ್ ಇದ್ದಿಲ್ಲ, ಗಾಡಿಯವ್ರಿಗೆ ಎಮರ್ಜೆನ್ಸಿ ಇದೆ. ಈ ಥರ ಇದ್ದರೆ ಗಾಡಿ ಪಿಕಪ್ಪು, ಮಿಸ್ಸಿಂಗ್ ಕಂಪ್ಲೇಂಟು, ಆಮೇಲೆ ಗಾಡಿ ಐಡ್ಲಿಂಗಲ್ಲಿ ನಿಲ್ಲಲ್ಲ, ಕರೆಕ್ಟಾಗಿ ಸ್ಟೇಬಲಾಗಿ ನಿಲ್ಲಲ್ಲ, ಪಟ್ ಪಟ್ ಅಂತ ಗಾಡಿ ಆಫ್ ಆಗೋದು. ನೋಡಿ ಎಷ್ಟು ಗಲೀಜು ಬಂದಿದೆ. ಅಷ್ಟೆಲ್ಲ ಕ್ಲೀನ್ ಮಾಡಿದ್ರು ಇಷ್ಟು ಗಲೀಜು ಬಂದಿದೆ. ಎಷ್ಟಾಯ್ತದೋ ಅಷ್ಟು ಆದಷ್ಟು ಕ್ಲೀನ್ ಮಾಡಿ ಹಾಕ್ತೀನಿ. ಹೊಸದು ನೆಕ್ಸ್ಟ್ ವೀಕ್ ಹಂಗೆ ಹೊಸದು ಹಾಕ್ಕೊಂಡ್ರೆ ನಡೀತದೆ. ಆಮೇಲೆ ಪಂಪು ಅಷ್ಟೇ, ಪಂಪ್ ವೀಕ್ ಇದ್ರೂ ಅಷ್ಟೇ ನಿಮಗೆ ಟಾಪ್ ಎಂಡೆಲ್ಲ ಸ್ವಲ್ಪ ಲ್ಯಾಗ್ ಆಗೋದೆಲ್ಲ ತೊಂದರೆ ಇರ್ತದೆ. ಅಂಥ ತೊಂದರೆ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ ಒಂದು ಸಲ ಬಿಚ್ಚಿ ಕ್ಲೀನ್ ಮಾಡ್ಕೊಳ್ಳಿ ಯಾವತ್ತನ ಒಂದು ಸಲ. ಇದು ಸಿಗುತ್ತಾ ಬ್ರೋ? ಸಿಗ್ತದೆ. ಎಷ್ಟಿರುತ್ತೆ ಇದು ಪ್ರೈಸು? ನಾನು ಹಾಕಿಲ್ಲ ಇದ್ರಿಗೂ, ಕಸ್ಟಮರ್ 2 ಸಲ ತಂದಿದ್ರು, ಪ್ರೈಸ್ ಮರ್ತ್ಬಿಡಿ. ಇದು ಹೆಂಗೆ ಮೋಟ್ರು ಸೆಟ್ ತೊಗೊಬೇಕಾ ಇಲ್ಲ ಬರೀ ಮೋಟ್ರ್ ಮಾತ್ರ ಸಿಗುತ್ತಾ? ಸಪ್ರೇಟ್ ಮೋಟ್ರು ಸಿಗ್ತದೆ, ಇದು ಸಪ್ರೇಟ್ ಜಾಲು ಫಿಲ್ಟ್ರು ಇದು ಸಿಗ್ತದೆ. ಅಂದರೆ ಕಸ್ಟಮರ್ಗೆ ಟೆನ್ಷನ್ ಇಲ್ಲ, ಒಂದು ಹಾಕೊಬೋದು. ಹೌದು. ಓಕೆ. ಇಲ್ಲ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಮ್ಯಾಚ್ ಮಾಡಿ ಬೇರೆದನ್ನ ಆರ್ಡ್ರ್ ಮಾಡಿ ಕುಣಿಸ್ಬೋದು, ಏನು ತೊಂದರೆ ಸೂಟ್ ಆಗುತ್ತಾ ಗಾಡಿಗೆ? ತೊಂದರೆ ಇಲ್ಲ. ಇನ್ನು ಹೆವಿ ಇದೇನು ಕೆಪಾಸಿಟಿ ಇದೆ, ಒಂಚೂರು ಕೆಪಾಸಿಟಿ ಜಾಸ್ತಿ ಹಾಕಿರೋನು ಗಾಡಿ ಒಂಥರ ಸಾಫ್ಟ್ನೆಸ್ ಜಾಸ್ತಿ ಇರ್ತದೆ ಗಾಡಿ. ಗಾಡಿ ಎಷ್ಟು ಗಲೀಜು ಬರ್ತಿದೆ. ಓಕೆ ಓಕೆ. ನೋಡಿ ಇದರಲ್ಲಿ ಇಷ್ಟು ಆ ಗಲೀಜು ತೆಗೆದು ಒರೆಸಿ ಮತ್ತು ಹೊಸ ಪೆಟ್ರೋಲಲ್ಲಿ ವಾಶ್ ಮಾಡಿರೋದು. ನೋಡಿ ಫಿಲ್ಟ್ರಿಂದ ಗಲೀಜು ಎಷ್ಟು ಬರ್ತಿದೆ. ಅಟ್ಲೀಸ್ಟ್ ಗೊತ್ತಿಲ್ಲದವರು ಒಂದು ಸಲ ಬಿಚ್ಚಿ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲ ಮೆಕ್ಯಾನಿಕ್ ಹತ್ರ ತೊಗೊಂಡು ಕ್ಲೀನ್ ಮಾಡಿಸಿ. ಇದು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಲ್ವಾ, ಪಿಕಪ್ ಚೆನ್ನಾಗಿರ್ತದೆ. ಕಂಪ್ಲೀಟ್ ವಾಶ್ ಆಯಿತು, ಏನು ಗಲೀಜು ಇಲ್ಲ ಇವಾಗ ಇದರಲ್ಲಿ. ಇದು ಅಷ್ಟೇ ಕಂಪ್ಲೀಟು ಒಳ್ಳೆ ಪಂಪು ವಾಶ್ ಆಯಿತು. ಅದು ಒಟ್ಟಿನಲ್ಲಿ ಪ್ರೆಷರ್ ಕಮ್ಮಿ ಇದೆ, ಶೋರೂಮಿಂದ ಬಂದು ಲೈಟಾಗಿ ಪ್ರೆಷರ್ ಕಮ್ಮಿ ಇದೆ, ತೊಂದರೆ ಇಲ್ಲ, ಆಗ್ತಾಯಿದ್ದೀನಿ ಇದು.